ಇನ್ನು ಹಿಜಾಬ್ ಧರಿಸೋದಾದರೆ ಕೇಸರಿ ಶಾಲು ಧರಿಸ್ತಾರೆ ಅಂತ ಎಲ್ಲ ಮಕ್ಕಳಿಗೆ ಕೇಸರಿ ಶಾಲು ಧರಿಸಿ ಶಾಲೆಗೆ ಬರ್ತಾರೆ ಅಂತ ಈಗ ಬಜರಂಗ್ ದಳದ ಮುಖಂಡ ರಘು ಸಕಲೇಶ್ಪುರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬಜರಂಗ್ ದಳದ ಮುಖಂಡ ರಘು ಸಕಲೇಶ್ಪುರ ಮಾತನಾಡಿದ್ದಾರೆ. ಇಂಥ ಕಾರ್ಯಗಳು ಮತ್ತೆ ಮತ್ತೆ ಪ್ರಾರಂಭ ಮಾಡ್ತೇವೆ ಅಂತ ಬಜರಂಗ್ ದಳ ಮುಖಂಡ ರಘು ಸಕಲೇಶ್ಪುರ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಶೈಕ್ಷಣಿಕ ವಿಚಾರದಲ್ಲಿ ರಾಜಕಾರಣ ಮಾಡಬಾರ್ದು. ಬಜರಂಗ್ ದಳದ ಮುಖಂಡ ರಘು ಸಕಲೇಶ್ಪುರ ಈಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇವತ್ತು ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಹೇಳೋಕ್ಕೆ ಒಂದು ಇಚ್ಛೆ ಪಡುತ್ತೆ. ಏನು ಅಂತ ಕೇಳಿದ್ರೆ, ಅಕಸ್ಮಾತಾಗಿ ಅವರು ಹಿಜಾಬ್ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಬರೋದೇ ಆದರೆ ಎಲ್ಲ ಶಾಲಾ ಮಕ್ಕಳುಗಳಿಗೆ ಮನೆಗಳಿಗೆ ಮತ್ತು ಅವರ ಮನೆಗಳಲ್ಲಿ ಕೇಸರಿ ಅಂತ ಹೇಳ್ತಕ್ಕಂತಹ ಶಾಲನ್ನು ಹಾಕ್ಕೊಂಡು ಮತ್ತು ಪ್ರತಿದಿನ ಗಣಪತಿಯ ಭಜನೆಯೊಂದಿಗೆ ಶಾಲಾ ಕಾಲೇಜುಗಳಿಗೆ ಒಳಗಡೆ ಹೋಗಬೇಕು. ಮತ್ತು ಏನು ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿದೆ, ತಿಂಗಳಿಗೊಂದು ಸಲ ಪೂಜೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ. ಈ ಶೈಕ್ಷಣಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಬೆರೆಸಬಾರ್ದು ಅಂತೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡ್ತೀನಿ. ಮತ್ತು ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಪ್ರಾರಂಭ ಆಗುತ್ತೆ. ಇದೇ ರೀತಿಯಾದಂಥ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಸಹ ನಾವು ವಿಶ್ವ ಹಿಂದೂ ಪರಿಷತ್ತನ್ನು ಕೊಡ್ತೀವಿ ಅಂತ ನಾನು ಹೇಳಕ್ಕೆ ಇಚ್ಛೆಪಡ್ತೀನಿ. ಇವತ್ತು ವಿಶ್ವ ಹಿಂದೂ ಪರಿಷತ್ ನೇರವಾಗಿ ಹೇಳೋಕ್ಕೆ ಒಂದು ಇಚ್ಛೆ ಪಡುತ್ತೆ. ಏನು ಅಂತ ಕೇಳಿದ್ರೆ, ಅಕಸ್ಮಾತಾಗಿ ಅವರು ಹಿಜಾಬ್ ಹಾಕ್ಕೊಂಡು ಶಾಲಾ ಕಾಲೇಜುಗಳಿಗೆ ಬರೋದೇ ಆದರೆ ಎಲ್ಲ ಶಾಲಾ ಮಕ್ಕಳುಗಳಿಗೆ ಮನೆಗಳಿಗೆ ಮತ್ತು ಅವರ ಮನೆಗಳಲ್ಲಿ ಕೇಸರಿ ಅಂತ ಹೇಳ್ತಕ್ಕಂತಹ ಶಾಲನ್ನು ಹಾಕ್ಕೊಂಡು ಮತ್ತು ಪ್ರತಿದಿನ ಗಣಪತಿಯ ಭಜನೆಯೊಂದಿಗೆ ಶಾಲಾ ಕಾಲೇಜುಗಳಿಗೆ ಒಳಗಡೆ ಹೋಗಬೇಕು. ಮತ್ತು ಏನು ಸರಸ್ವತಿ ಪೂಜೆಯನ್ನು ಮಾಡಬೇಕಾಗಿದೆ, ತಿಂಗಳಿಗೊಂದು ಸಲ ಪೂಜೆಯನ್ನು ಮಾಡುವಂಥದ್ದು, ಇವೆಲ್ಲವೂ ಕಾರ್ಯಗಳು ಮತ್ತೆ ಪ್ರಾರಂಭ ಆಗುತ್ತೆ. ಈ ಶೈಕ್ಷಣಿಕ ವಿಚಾರದಲ್ಲಿ ಯಾವುದೇ ಕಾರಣಕ್ಕೂ ರಾಜಕಾರಣವನ್ನು ಬೆರೆಸಬಾರ್ದು ಅಂತೇಳಿ ನಾನು ಸಿದ್ದರಾಮಯ್ಯನವ್ರಿಗೆ ಮನವಿಯನ್ನು ಮಾಡ್ತೀನಿ. ಮತ್ತು ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಹೋರಾಟ ಪ್ರಾರಂಭ ಆಗುತ್ತೆ. ಇದೇ ರೀತಿಯಾದಂಥ ಹಿಂದೂ ವಿರೋಧಿ ನೀತಿಯನ್ನು ಅನುಸರಿಸ್ತಾ ಇದ್ದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದಂಥ ಉತ್ತರವನ್ನು ಸಹ ನಾವು ವಿಶ್ವ ಹಿಂದೂ